ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ 73ನೇ ದಿನದ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅತ್ಯಂತ ಚಿಕ್ಕದಾದ ಆದರೆ ಅತ್ಯಂತ ಪ್ರಭಾವಶಾಲಿಯಾದ 12ನೆಯ ಅಧ್ಯಾಯವಾದ ಭಕ್ತಿಯೋಗವನ್ನು ಆರಂಭಿಸುತ್ತಿದ್ದೇವೆ. ಭಗವಂತನ ವಿಶ್ವರೂಪ ಮತ್ತು ಸೌಮ್ಯರೂಪ ಎರಡನ್ನೂ ಕಣ್ಣಾರೆ ಕಂಡ ಅರ್ಜುನನಿಗೆ ಈಗ ಒಂದು ದೊಡ್ಡ ಗೊಂದಲ ಮೂಡಿದೆ. ದೇವರನ್ನು ಒಂದು ರೂಪದಲ್ಲಿ ಅಂದರೆ ಸಾಕಾರವಾಗಿ ಪೂಜಿಸುವುದು ಶ್ರೇಷ್ಠವೋ ಅಥವಾ ಯಾವುದೇ ರೂಪವಿಲ್ಲದ ಶಕ್ತಿಯಾಗಿ ನಿರಾಕಾರವಾಗಿ ಧ್ಯಾನಿಸುವುದು ಶ್ರೇಷ್ಠವೋ? ಈ ಜಗತ್ತಿನ ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನಿಗೂ ಕಾಡುವ ಈ ಪ್ರಶ್ನೆಗೆ ಸ್ವಯಂ ಕೃಷ್ಣನೇ ಉತ್ತರ ನೀಡುತ್ತಿದ್ದಾನೆ. ಬನ್ನಿ, ಇಂದಿನ ಶ್ಲೋಕಗಳ ಮೂಲಕ ಅದನ್ನು ಅರಿಯೋಣ. ಅರ್ಜುನನು ಉವಾಚ: ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ. ಶ್ರೀ ಭಗವಾನುವಾಚ: ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾಹುಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾಮತಾಃ. ಅರ್ಜುನನು ಕೇಳಿದನು, ಈ ರೀತಿಯಾಗಿ ನಿರಂತರವಾಗಿ ನಿನ್ನ ಧ್ಯಾನದಲ್ಲಿ ತೊಡಗಿ ಸಾಕಾರ ರೂಪಿಯಾದ ನಿನ್ನನ್ನು ಪೂಜಿಸುವ ಭಕ್ತರು ಮತ್ತು ವಿನಾಶವಿಲ್ಲದ ಕಣ್ಣಿಗೆ ಕಾಣದ ನಿರಾಕಾರ ಬ್ರಹ್ಮನನ್ನು ಉಪಾಸನೆ ಮಾಡುವವರು, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಯೋಗಿಗಳು? ಶ್ರೀ ಭಗವಂತನು ಹೇಳಿದನು, ಯಾರು ನನ್ನಲ್ಲಿ ತಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟು ಪರಮ ಶ್ರದ್ಧೆಯಿಂದ ಕೂಡಿ ನಿರಂತರವಾಗಿ ನನ್ನ ಸಾಕಾರ ರೂಪವನ್ನು ಪೂಜಿಸುತ್ತಾರೋ ಅವರೇ ಅತ್ಯಂತ ಶ್ರೇಷ್ಠ ಯೋಗಿಗಳು ಎಂದು ನನ್ನ ಮತ. ಕೃಷ್ಣನು ಇಲ್ಲಿ ಸಾಕಾರ ಭಕ್ತಿಗೆ ಪ್ರಥಮ ಆದ್ಯತೆ ನೀಡುತ್ತಿದ್ದಾನೆ. ರೂಪವಿರುವ ದೇವರನ್ನು ಪ್ರೀತಿಸುವುದು, ಪೂಜಿಸುವುದು ಸಾಮಾನ್ಯ ಮನುಷ್ಯನ ಮನಸ್ಸಿಗೆ ಹೆಚ್ಚು ಸುಲಭ ಮತ್ತು ಸಹಜ ಎಂಬುದನ್ನು ಭಗವಂತ ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾನೆ. ಯೇ ತ್ವಕ್ಷರಮ ನಿರ್ದೇಶ್ಯಮವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂ ಚ ಕೂಡಸ್ಥಂ ಅಚಲಂ ಧ್ರುವಂ ಸನ್ನಿಯಂ ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ. ಆದರೆ ಯಾರು ತಮ್ಮ ಇಂದ್ರಿಯಗಳನ್ನೆಲ್ಲ ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಂಡು ಸಕಲ ಪರಿಸ್ಥಿತಿಯಲ್ಲೂ ಸಮಬುದ್ಧಿಯನ್ನು ಕಾಯ್ದುಕೊಂಡು ಸಮಸ್ತ ಪ್ರಾಣಿಗಳ ಒಳಿತಿಗಾಗಿ ಶ್ರಮಿಸುತ್ತಾ ಹೇಳಲು ಅಸಾಧ್ಯವಾದ, ಕಣ್ಣಿಗೆ ಕಾಣದ, ಸರ್ವವ್ಯಾಪಿಯಾದ, ನಿರ್ವಿಕಾರವಾದ ಮತ್ತು ಅಚಲವಾದ ನಿರಾಕಾರ ಬ್ರಹ್ಮನನ್ನು ಉಪಾಸನೆ ಮಾಡುತ್ತಾರೋ ಅಂಥವರೂ ಸಹ ನನ್ನನ್ನೇ ಬಂದು ತಲುಪುತ್ತಾರೆ. ಮಾರ್ಗ ಯಾವುದೇ ಇರಲಿ, ಗುರಿ ಒಂದೇ. ಆದರೆ ನಿರಾಕಾರ ದೇವರನ್ನು ಧ್ಯಾನಿಸಬೇಕಾದರೆ ಇಂದ್ರಿಯ ನಿಗ್ರಹ ಮತ್ತು ಸಕಲ ಜೀವಿಗಳಲ್ಲಿ ದೇವರನ್ನು ಕಾಣುವ ಸಮಬುದ್ಧಿ ಅತಿ ಮುಖ್ಯ. ಈ ಮಾರ್ಗ ಕಠಿಣವಾಗಿದ್ದರೂ ಸಿದ್ಧಿಯನ್ನು ತಂದುಕೊಡುತ್ತದೆ. ಸ್ನೇಹಿತರೆ, ಭಕ್ತಿ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ. ಭಕ್ತಿ ಎಂದರೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಮಾಜದ ಪ್ರತಿಯೊಂದು ಜೀವಿಯ ಒಳಿತನ್ನು ಬಯಸುವುದು. ಸಾಕಾರ ರೂಪದ ಆರಾಧನೆಯು ನಮ್ಮ ಮನಸ್ಸಿಗೆ ಒಂದು ಸುಂದರ ಆಧಾರವನ್ನು ನೀಡುತ್ತದೆ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಭಕ್ತಿಯೋಗದ ಭದ್ರ ಬುನಾದಿಯನ್ನು ನೋಡಿದೆವು. ನಿರಾಕಾರ ಮಾರ್ಗವು ಸಾಮಾನ್ಯ ಮನುಷ್ಯನಿಗೆ ಏಕೆ ಕಷ್ಟಕರವಾಗುತ್ತದೆ? ಕೃಷ್ಣನು ಭಕ್ತರಿಗೆ ನೀಡುವ ಅತ್ಯಂತ ಸುಲಭವಾದ ಮಾರ್ಗ ಯಾವುದು? ನಾಳೆಯ 74ನೇ ಭಾಗದಲ್ಲಿ ಕೃಷ್ಣನು ಭಕ್ತಿಗೆ ನೀಡುವ ದಿವ್ಯ ಅಭಯದ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.